ಬಾಟ್ಲು ಕಿತ್ಕೊಳ್ರಿ, ಬಾಟ್ಲು ಕಿತ್ಕೊಳ್ರಿ ಅವ್ರ ಹತ್ರ, ಬಾಟ್ಲು ಕಿತ್ಕೊಳ್ರಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಚೆನ್ನೈ ಪಾರ್ಕ್ ಸಮೀಪ ಹಲವು ವರ್ಷಗಳಿಂದ ಹೂ ಹಣ್ಣು ವ್ಯಾಪಾರ ನಡೆಸುತ್ತಿದ್ದ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಸುಮಾರು 40 ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ವ್ಯಾಪಾರಿಗಳಿಗೆ ಏಕಾಏಕಿ ಅಂಗಡಿ ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿದೆ. ನಗರಸಭೆ ಅಧಿಕಾರಿಗಳ ಆದೇಶದಂತೆ ಅಂಗಡಿಗಳನ್ನು ತೆರವುಗೊಳಿಸಲಾಗಿದ್ದು, ಇದರಿಂದ 25ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ವ್ಯಾಪಾರಕ್ಕಾಗಿ ಖರೀದಿಸಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಹೂ ಹಣ್ಣುಗಳು ಮಾರಾಟವಾಗದೆ ಹಾಳಾಗುವ ಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಜೀವನೋಪಾಯದ ಮೂಲವೇ ಕಳೆದು ಹೋಗಿರುವುದರಿಂದ ವ್ಯಾಪಾರಿಗಳು ಕಣ್ಣೀರು ಹಾಕಿದ್ದಾರೆ. ಅಸ್ಲಂ ಪಾಷಾ, ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರು. ಸೊಮೆ ನಮ್ಮ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಸುಮಾರು 40 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಸ್ಥರು, ನಮ್ಮ ಹೂವಿನ ವ್ಯಾಪಾರಸ್ಥರು 40-50 ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಇದೇ ಚೆನ್ನೈ ಪಾರ್ಕ್ ಪಕ್ಕದಲ್ಲಿ ವ್ಯಾಪಾರ ಮಾಡಿಕೊಂಡು ವಹಿವಾಟು ನಡೆಸ್ಕೊಂಡು ನಾವು ಬರ್ತಾಯಿದ್ವಿ. ಸೊಮೆ ಇವತ್ತು ಏಕಾಏಕಿ ನಮ್ಮ ನಗರಸಭೆ ಅಧಿಕಾರಿಗಳು ಹೇಳ್ದಿರಾ ಮಾಡ್ದಿರಾ ನಮಗೇನೂ ಗೊತ್ತಿಲ್ಲ, ರೋಡ್ಗೆ ಅಂತೇಳ್ಬಿಟ್ಟು ನಮ್ಮ ಹೂವಿನ ಅಂಗಡಿಗಳು ತೆರವುಗೊಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರು, ನೋಡಪ್ಪ ರೋಡ್ ಅಗಲ ಆಗ್ತದೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ವ್ಯಾಪಾರಸ್ಥರು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ನಾವು ಸ್ಪಂದನೆ ಮಾಡಿದ್ದೀವಿ. ಆದರೆ ಇಲ್ಲಿಂದನೂ ಎತ್ತು ಅಂತೇಳಿದ್ರೆ ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಬದುಕಬೇಕು ಅನ್ನೋದೊಂದು ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ. ನಾವು ಇಡೀ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸೋಲ ಮಾಡಿ ನಮ್ಮ ವ್ಯಾಪಾರಸ್ಥರು ಇಲ್ಲಿ ಜೀವನ ನಡೆಸ್ಕೊಂಡು 40-50 ವರ್ಷಗಳಿಂದ ಜೀವನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ನಮ್ಮ ಒಂದು ಶಾಸಕರು, ನಮ್ಮ ಚಿನ್ನದಂಥ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬರು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಚುನಾವಣೆ ಮುಂಚೆ ಮತ್ತು ಚುನಾವಣೆ ನಂತರ ಕೂಡ ನಮ್ಮ ಹಳೆ ಬಸ್ ನಿಲ್ದಾಣದಲ್ಲಿ ಶೆಡ್ ಹಾಕಿ ಕೊಡ್ತೀನಿ ಮತ್ತು ನಮ್ಮ ಒಂದು ಅಂಗಡಿಗಳು ಕಟ್ಕೊಡ್ತೀನಿ ಅಂತ ಪಾಪ ಹೇಳಿದ್ದಾರೆ. ಅದಕ್ಕೆ ನಮ್ಮ ಶಾಸಕರ ಗಮನಕ್ಕೆ ನಾನು ತರ್ಸಕ್ಕೆ ಬೈತಾ ಇದ್ದೀನಿ. ನಮ್ಮ ಶಾಸಕರು ದಯವಿಟ್ಟು ನಮ್ಮ ಕಡೆ ಗಮನ ಮಾಡಿ, ಈ ಬಡವ್ರ ಕಡೆ ನೋಡಿ. ನಮ್ಮ ಚಿನ್ನದಂಥ ಶಾಸಕರು ನಾವು ಗೆಲ್ಲಿಸ್ಕೊಂಡಿದ್ದೀವಿ. ನಮ್ಮ ಶಾಸಕರು ನಮ್ಮ ಕಡೆ ಬಂದು ನಮ್ಮ ಕಷ್ಟ ಸುಖಗಳು ಕೇಳಿ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಸ್ವಾಮಿ. ಇನ್ನು ಅಧಿಕಾರಿಗಳ ಕ್ರಮದಿಂದ ತೀವ್ರವಾಗಿ ನೊಂದಿದ್ದ ವ್ಯಾಪಾರಿಯೊಬ್ಬರು ನಡು ರಸ್ತೆಯಲ್ಲೇ ಸೀಮೆ ಎಣ್ಣೆ ಸುರಿದುಕೊಂಡು ಸಾವಿಗೆ ಯತ್ನಿಸಿದರು. ಈ ವೇಳೆ ಸ್ಥಳೀಯರು ಸಮಯ ಪ್ರಜ್ಞೆ ಮೆರೆದು ಸೀಮೆ ಎಣ್ಣೆ ಬಾಟಲಿಯನ್ನು ಕಸಿದುಕೊಂಡು ದೊಡ್ಡ ಅನಾಹುತವನ್ನೇ ತಪ್ಪಿಸಿದರು. ಘಟನೆಯಿಂದ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಗತ್ಯವಾದರೂ ಹಲವು ದಶಕಗಳಿಂದ ಜೀವನ ಕಟ್ಟಿಕೊಂಡಿರುವ ಬೀದಿ ಬದಿ ವ್ಯಾಪಾರಿಗಳ ಬದುಕಿನ ಬಗ್ಗೆಯೂ ಸರ್ಕಾರ ಹಾಗೂ ಅಧಿಕಾರಿಗಳು ಗಮನ ಹರಿಸಬೇಕು ಎಂಬ ಒತ್ತಾಯ ಕೇಳಿ ಬರ್ತಾ ಇದೆ. ತೆರವುಗೊಳಿಸಲಾದ 25 ಕುಟುಂಬಗಳಿಗೆ ಪರ್ಯಾಯ ವ್ಯಾಪಾರ ಸ್ಥಳ ಒದಗಿಸಿ ಜೀವನೋಪಾಯಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ವ್ಯಾಪಾರಿಗಳು ಹಾಗೂ ಸ್ಥಳೀಯರು ನಗರಸಭೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಸರ್, ನನ್ನ ಹೆಸರು ಜಮೀಲ್ ಅಹಮದ್ ಅಂತ. ಸರ್, ನಾವು ಬೇಜಾನ್ ಸಾಲ ಮಾಡಿಬಿಟ್ಟಿದ್ದೀವಿ. ಈಗ ಮೊದಲೇ ಇವಾಗ ಬಿಸ್ನೆಸ್ ಕಡಿಮೆ ಆಗಿದೆ. ಅದರಲ್ಲಿ ಇದು ಒಂದು ಬಂದು ಬೆಳಗ್ಗೆ ಎದ್ದಬೇಕು ನೀವು, ಆಮೇಲೆ ನೀವು ಮುಂದೆ ಇಟ್ಕೊಳ್ಳಿ, ಆಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂದರು. ಆಯಿತು ಅಂತ ಅವ್ರು ರೆಸ್ಪೆಕ್ಟ್ ಕೊಟ್ಟು ನಾವು ಮುಂದೆ ಇದ್ವಿ. ನಮ್ಮ ಅಧ್ಯಕ್ಷರು ಇದ್ದರು. ಆಮೇಲೆ ಅಲ್ಲಿಗೆ ಮೇಲೆ ಮತ್ತೆ ಬಂದು ಅಲ್ಲಿಂದ ಇಮಿಡಿಯೇಟ್ಲಿ ನೀವು ಖಾಲಿ ಮಾಡಬೇಕು ಅಂತ ನಮಗೆ ಖಾಲಿ ಮಾಡಬೇಕು. ನಾವು ಎಲ್ಲಿ ಹೋಗ್ಬೇಕು ಸರ್? ನಾವು ಸಾಲಗಳಿದೆ, ಹೆಂಡತಿ ಮಕ್ಕಳು ಸಾಕೋದು ಹೆಂಗೆ, ನಮ್ಮ ಕಷ್ಟ ಹೆಂಗೆ? ನಾವು ನಮ್ಮ MLA ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊತೀವಿ. ದಯವಿಟ್ಟು ನಮ್ಮಂಥ ಬಡವರಿಗೆ ಅವರು ಬಂದು ಸ್ವಲ್ಪ ಸಹಕಾರ ಮಾಡಿಕೊಡ್ಬೇಕು ಅಂತ ನಾವು. ಏನಿಲ್ಲ ಸರ್, ಏನಿಲ್ಲ, ಇಮಿಡಿಯೇಟ್ಲಿ ಎದ್ಬಿಟ್ಟವ್ರೆ. ಎಲ್ಲಿ ಕೊಡ್ತೀರಿ ಅಂತಾನು ಹೇಳ್ತಾ ಇಲ್ಲ, ಏನೂ ಇಲ್ಲ. ನಮಗೆಲ್ಲ ಇದು ತೆಗ್ಬಿಡಿ, ಎಲ್ಲೋ ಹೊರಟೋಗ್ರಿ. ಏನು ಹೇಳಿಲ್ಲ. ಇಲ್ಲಿಂದ ಫಸ್ಟ್ ಎದ್ಬಿಟ್ರಿ, ಇಲ್ಲಿ ಇರಲೇಬಾರ್ದು. ಇಲ್ಲಾಂದ್ರೆ ನಾವು ಟ್ರ್ಯಾಕ್ಟರ್ ತೊಗೊಂಡು ಬರ್ತೀವಿ, ಎಲ್ಲ ಹಾಕ್ಕೊಂಡು ಹೋಗ್ತೀವಿ. ಅದೇ ಸರ್ ನಾವು ಹೇಳ್ತಾರೆ, ಏನು ಮಾಡಬೇಕು ಜೀವನ, ಏನು ಮಾಡಬೇಕು, ಇದೇ ಸರ್ ನಮ್ಮದೇ ಜೀವನ. ಇನ್ನೆಲ್ಲ ಏನೈತೆ? ಇಲ್ಲಿ ಅಂಗಡಿ ಇದ್ರೇ ನಮ್ಮ ಜೀವನ ಎಲ್ಲ. ಎಷ್ಟು ಕುಟುಂಬಗಳು ಹಿಂಗಾಗಿದೆ ಸರ್? ಇಲ್ಲಿ ಮೋಸ್ಟ್ಲಿ 25-30ವರೆಗೂ ಐತೆ ಇಲ್ಲಿ. 34 ಜನ ಕುಟುಂಬಗಳು ಸರ್. ಇಲ್ಲಿ ಫ್ರೂಟ್ಸ್ ಐತೆ, ಹೂವು ಐತೆ, ಎಲ್ಲ ಮಿಕ್ಸೆಡು. ಎಲೆ ಅಡಿಕೆ ಅಂಗಡಿ ಎಲ್ಲ ಟೋಟಲ್ ಐತೆ ಇಲ್ಲಿ. ಬಾಳೆಹಣ್ಣು ಅಂಗಡಿ
ಎಲ್ಲ ಟೋಟಲ್ ಇದ್ದೀವಿ ನಾವು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಯಿಂದ ನಗರದ ಅಭಿವೃದ್ಧಿಗೆ ದಾರಿ ಸಿಗುತ್ತಿದ್ದರೂ ಅದೇ ವೇಳೆ ಹಲವು ವರ್ಷಗಳಿಂದ ಬದುಕನ್ನ ಕಟ್ಟಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳ ಜೀವನ ಅತಂತ್ರವಾಗಿರುವುದು ವಿಷಾದನೀಯ ಸಂಗತಿ. ಅಭಿವೃದ್ಧಿಯ ಜೊತೆಗೆ ಬದುಕಿನ ಭದ್ರತೆಯೂ ಅಗತ್ಯ ಎಂಬುದು ವ್ಯಾಪಾರಿಗಳ ಆಗ್ರಹವಾಗಿದೆ. ಕಳವರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.